ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಫ್ರೆಂಡ್ಸ್, ಮೊಳಕೆ ಹುರುಳಿಕಾಳಿನ ಬಸ್ಸಾರು ಅಂದರೆ ಎಂಥವ್ರಿಗೆ ತುಂಬಾ ಇಷ್ಟಪಡುವಂತಹ ಸಾಂಬಾರಿದು. ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ಈ ಸಾಂಬಾರು ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದಲೆ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಮೊದಲಿಗೆ ನಾವು ಮೊಳಕೆ ಬಂದಿರೋ ಹುರುಳಿಕಾಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆನ ಸಿಡಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಹೆಚ್ಚಿದಂಥ 1 ಗಡ್ಡೆ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಈ ಮೊಳಕೆ ಬಂದಿರೋ ಹುರುಳಿಕಾಳು ಮನೆಯಲ್ಲೇ ನಾನು ತಯಾರಿಸ್ಕೊಂಡಿರೋದು. ನಾನು ಮೊದಲಿಗೆ ಅದನ್ನು ಒಣ ಹುರುಳಿಕಾಳುಗಳನ್ನು ಇಡೀ ರಾತ್ರಿ ನೀರಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೆ. ಅದಾದಮೇಲೆ ನೀರನ್ನು ತೆಗೆದು ಒಂದು ಬಟ್ಟೆಯಲ್ಲಾದ್ರೂ ಆ ನೆಂದಿರೋ ಹುರುಳಿಕಾಳನ್ನು ಕಟ್ಟಿ ಇಡ್ಬೋದು, ಅಥವಾ ಯಾವುದಾದ್ರೂ ಒಂದು ಬಾಕ್ಸಿಗಾದರೂ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಅದು ಒಂದು 8-10 ಅವರಲ್ಲಿ ಮೊಳಕೆ ಬಂದಿರುತ್ತೆ. ಒಟ್ಟು ನನಗೆ 1 ಡೇ ಮತ್ತು 1 ನೈಟ್ ತೊಗೊಂಡಿತ್ತಿದ್ದು ಮೊಳಕೆ ಕಾಳು ಕಟ್ಟೋದಕ್ಕೆ. ಈಗ ಇದಕ್ಕೆ 2 ಗ್ಲಾಸ್ ನಾನು ನೀರನ್ನು ಸೇರಿಸ್ತಾ ಇದ್ದೇನೆ. 2 ಲೋಟ ನೀರನ್ನು ಹಾಕಿ ಈ ಒಂದು ಮೊಳಕೆ ಕಾಳನ್ನು ಈ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡ್ರು ಅಥವಾ ಸಾಂಬಾರು ಪುಡಿ, ಮನೆಯಲ್ಲೇ ತಯಾರಿಸಿದಂಥ ಸಾಂಬಾರು ಪುಡಿ ಹಾಕ್ಕೋಬೋದು. ಹಾಗೂ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕಾಳಿಗೆ ರುಚಿ ಎತ್ತಲಿ ಅಂತ ಹೇಳ್ಬಿಟ್ಟು ಸೇರಿಸ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ, ಈ ರೀತಿ ಇದೆಲ್ಲವನ್ನು ಮಸಾಲವನ್ನು ಈಗಲೇ ಸ್ವಲ್ಪ ಸ್ವಲ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಈ ಒಂದು ಕಾಳು ಪಲ್ಯದ ರೂಪದಲ್ಲಿ ನಾವು ಉಪಯೋಗಿಸ್ಕೋಬೋದು. ಜೊತೆಗೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ರು ಕೂಡ ತುಂಬಾ ಸೊಗಸಾಗಿರುತ್ತೆ. ಯಾಕೆಂದರೆ ಇದು ನೀರನ್ನು ಬಸ್ಕೊಂಡ್ಮೇಲೆ ಕಾಳು ಉಳಿಯುತ್ತಲ್ಲ, ಅದು ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 4 ವಿಸಲ್ಗಳಷ್ಟು ಕೂಗಿಸ್ಕೊಳ್ಳೋಣ. ಯಾಕೆಂದರೆ ಮೊಳಕೆ ಕಾಳು ಚೆನ್ನಾಗಿ ಬೆಂದ್ರೇ ಅದು ರುಬ್ಬೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು 4 ಹೊತ್ತು ಕೂಗಿಸ್ಕೋಬೇಕಾಗುತ್ತೆ. ಆಗಿದೆ. ಈಗ ನಾವು ಈ ಒಂದು ರುಬ್ಬಲಿಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ತಯಾರು ಮಾಡ್ಕೋಬೇಕಾಗಿದೆ. ಈಗ ಅದರಲ್ಲಿ ಮೊದಲಿಗೆ ನಾನು ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾನು ರುಬ್ಬಲಿಕ್ಕೆ ಉಪಯೋಗಿಸ್ತೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಒಂದು ಸೌದೆ ಒಲೆಯಲ್ಲಿ ಕೆಂಡದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸುಟ್ಕೊಳ್ಳೋರು ಬಸ್ಸಾರಿಗೆ. ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಈಗ ಆ ರೀತಿ ಇಲ್ಲ. ಈ ರೀತಿ ನಾನು ಎಣ್ಣೆ ಹಾಕಿದ್ರೂ ಹಾಕ್ಬೋದು, ಹಾಕ್ತಲೇ ಇದ್ರೂ ಕೂಡ ಇದನ್ನು ಡ್ರೈ ಫ್ರೈ ಕೂಡ ಮಾಡ್ಕೋಬೋದು. ಇದಾದ ನಂತರ ಮತ್ತು ಬೆಳ್ಳುಳ್ಳಿ ಈಗ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಸರುಗಳನ್ನು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಎಣ್ಣೆ ಅಥವಾ ಎಣ್ಣೆ ಇಲ್ಲದೇನೂ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು. ಈ ರೀತಿ ಈ ಕಲರ್ ಬಂದರೆ ಸಾಕು. ಇದನ್ನು ನಾವೀಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಇದನ್ನು ರುಬ್ಬಲಿಕ್ಕೆ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸೈಡಿಗೆ ಇಟ್ಟಿರೋಣ. ಈಗ ಹುಣಸೆ ಹಣ್ಣಿನ ರಸವನ್ನು ತಯಾರು ಮಾಡಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ನಾನು 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿಯಾಗಿ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ಈ ಬೌಲಲ್ಲಿ ನೆನೆಲಿಕ್ಕೆ ಇಟ್ಟಿರ್ತೀನಿ. ನಾವು ಮಸಾಲ ಪದಾರ್ಥಗಳನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಹುಣಸೆಹಣ್ಣು ಚೆನ್ನಾಗಿ ನೆಂದಿರುತ್ತೆ ಮತ್ತು ಅದನ್ನು ನಾವು ಜ್ಯೂಸಾಗಿ ತಯಾರು ಮಾಡ್ಕೋಬೋದು. ಇದನ್ನು ಒಂದು ಕಡೆ ಇಟ್ಟಿರೋಣ. ಈಗ ರುಬ್ಬಲಿಕ್ಕೆ ಬೇಕಾದಂತಹ ಪದಾರ್ಥಗಳು, ಒಂದು ಮಿಕ್ಸಿ ಜಾರ್ಗೆ ನಾನು ಈಗಾಗಲೇ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಫ್ರೈ ಮಾಡಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಮಸಾಲೆಯೊಂದಿಗೆ ರುಬ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಾವು ಹುರುಳಿಕಾಳನ್ನು ಬೇಯಿಸಬೇಕಾದ್ರೂ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡಿದ್ವಿ. ಅದ್ರ ಜೊತೆಗೆ ಇದನ್ನು ಕೂಡ ಹಾಕ್ಕೋಬೇಕು. ಈಗ ನಾನು 1 ಸ್ಪೂನು ಜೀರಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈ ಒಂದು ಜೀರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆಯೇ
5ರಿಂದ 6 ಅಥವಾ 4-5 ಕಾಳು ಮೆಣಸನ್ನು, ಕರಿಮೆಣಸನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಮೆಣಸು ಹಾಗೂ ಸ್ವಲ್ಪ ಸಾಂಬಾರು ಪೌಡ್ರು ಅಥವಾ ಧನಿಯಾ ಪೌಡ್ರನ್ನ ನೀವು ಸೇರಿಸ್ಕೋಬೋದು. ಅದು 1 ಸ್ಪೂನ್ ಸಾಕು. ಹಾಗೂ ಚಿಲ್ಲಿ ಪೌಡ್ರು ಕೂಡ 1 ಸ್ಪೂನ್ ಸಾಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಬೆಂದಿರುವ ಮೊಳಕೆ ಕಾಳುಗಳನ್ನು ಸ್ವಲ್ಪ ಸೇರಿಸಿ ರುಬ್ಬಬೇಕಾಗುತ್ತೆ. ಹಾಗಾಗಿ ಕುಕ್ಕರು ಬಿಟ್ಟಿದೆಯಲ್ವ ಅಂತ ನೋಡೋಣ. ಇದನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ. ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಮೊಳಕೆ ಕಾಳುಗಳು ಹೇಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಇದನ್ನು ಒಂದು ಸೌಟ್ ತಗೊಂಡು ಅದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ, ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಏಕೆಂದರೆ ಮೊಳಕೆ ಕಾಳು ಸ್ಮೂತಾಗಿ ಬೆಂದಿರಬೇಕು, ಏಕೆಂದರೆ ಅದು ತುಂಬ ಹಾರ್ಡಾಗಿರುತ್ತೆ. ಹಾಗಾಗಿ ಬೆಂದಿದೆ ಸ್ಮೂತಾಗಿ. ಈಗ ನಾವೇನು ಮಾಡಬೇಕು, ಈ ಒಂದು ಮೊಳಕೆ ಕಾಳುಗಳು ಮತ್ತು ಅದರಲ್ಲಿರ್ತಕ್ಕಂಥ ಸಾರಿನ ನೀರನ್ನು ಬಸ್ಕೋಬೇಕಾಗುತ್ತೆ, ಅಂದರೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಬಸಿದ ನೀರಿಗೆ ನಾವು ರುಬ್ಬಿದ ಮಸಾಲೆಗಳನ್ನು ಹಾಕಿ ಸಾಂಬಾರು ಮಾಡಿದ್ರೆ ಅದೇ ಬಸ್ಸಾರು. ಸೊ ಇವಾಗ ನಾವೇನು ಮಾಡ್ತೀವಿ, ಆ ಒಂದು ಕುಕ್ಕರ್ನಲ್ಲಿರ್ತಕ್ಕಂತಹ ಸಾರಿನ ನೀರನ್ನು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ನಾವು ಬಸ್ಕೋಬೇಕಾಗುತ್ತೆ, ಅಂದರೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೊಳಕೆ ಹುರುಳಿಕಾಳು ಮತ್ತು ಈ ಒಂದು ಸಾರಿನ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಜಾಲರಿಲ್ಲೂ ಕೂಡ ಈ ರೀತಿ ಕಾಳನ್ನು, ನೀರನ್ನು ಸಪ್ರೇಟ್ ಮಾಡಿ ಬಸ್ಕೋಬೋದು. ಯಾವ ರೀತಿನಾದ್ರೂ ಮಾಡ್ಕೋಬೋದು. ನನಗೆ ಈ ರೀತಿಯೇ ರೂಢಿ ಇದೆ, ಹಾಗಾಗಿ ನಾನು ಹೀಗೆ ಇದನ್ನು ಬಸ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಸಪ್ರೇಟ್ ಆಯಿತು ಮತ್ತು ಈ ಕಾಳು ಸಪ್ರೇಟ್ ಆಯಿತು. ಈ ಒಂದು ಬೆಂದಿರುವ ಮೊಳಕೆ ಕಾಳು ಪಲ್ಯದ ರೂಪದಲ್ಲಿ ಇದೆ, ಏಕೆಂದರೆ ಈಗಾಗಲೇ ಅದಕ್ಕೆ ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳನ್ನು ನಾವು ಹಾಕಿ ಪಲ್ಯನ ಮಾಡಿರೋದ್ರಿಂದ ಈ ಒಂದು ಕಾಳಲ್ಲಿ ಅರ್ಧ ಭಾಗವನ್ನು ನಾನು ರುಬ್ಬಲಿಕ್ಕೆ ಉಪಯೋಗಿಸ್ತೇನೆ. ಈಗ ಸಪ್ರೇಟ್ ಮಾಡಿರುವಂತಹ ಮೊಳಕೆ ಕಾಳನ್ನು, ಅಂದರೆ ಮೊಳಕೆ ಕಾಳಿನ ಪಲ್ಯವನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಯಾಕೆಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ರುಬ್ಬಬೇಕು. ಈಗ ನಾನು 50% ಅಂದರೆ ಅರ್ಧ ಭಾಗದಷ್ಟು ಮೊಳಕೆ ಕಾಳನ್ನು ರುಬ್ಬಲಿಕ್ಕೆ ತೊಗೊಂಡಿದ್ದೀನಿ. ಇದು ಈಗಾಗಲೇ ತಣ್ಣಗಾಗಿದೆ ಕೂಡ. ಈಗ ಈ ಮಿಕ್ಸಿಗೆ ಇದನ್ನು ಸೇರಿಸೋಣ. ನೋಡಿ, ಸ್ವಲ್ಪನೇ ಹೀಗೆ ತಣ್ಣಗಾಗಿರ್ತಕ್ಕಂತಹ ಈ ಒಂದು ಮೊಳಕೆ ಕಾಳುಗಳನ್ನು, ಮಸಾಲೆ ತುಂಬಿದ ಮೊಳಕೆ ಕಾಳು, ಇದನ್ನು ಸೇರಿಸೋಣ. ಹೀಗೆ ಬಿಸಿಯಾಗಿರ್ತಕ್ಕಂತಹ ಮೊಳಕೆ ಕಾಳನ್ನ ಹಾಕಬಾರ್ದು ಮಿಕ್ಸಿಗೆ. ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಅದರಲ್ಲಿ ಅರ್ಧ ಭಾಗವನ್ನು ಮಾತ್ರ ರುಬ್ಕೊಳ್ಳಿಕ್ಕೆ ತಗೊಂಡು ಉಳಿದ ಅರ್ಧ ಭಾಗವನ್ನು ನಾವು ಸೈಡ್ ಡಿಶ್ ಆಗಿ ಪಲ್ಯದ ರೂಪದಲ್ಲಿ ನಾವು ಊಟದ ಜೊತೆ ತಿನ್ಬೋದು. ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೇನೆ. ನಾವು ಮಧ್ಯೆ ನೀರನ್ನು ಹಾಕ್ಕೊಂಡು ರುಬ್ಬೋದು, ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಎಷ್ಟು ನೀರು ಅಗತ್ಯ ಇದೆಯೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ನೈಸಾಗಿ ನುಣ್ಣಗೆ ರುಬ್ಬಬೇಕು. ಬಸ್ಸಾರು ಯಾವತ್ತೂ ತರಿಯಾಗಿ ಇರಬಾರ್ದು. ಅದರಲ್ಲೂ ಮೊಳಕೆ ಹುರುಳಿಕಾಳು ಸ್ವಲ್ಪ ಹಾರ್ಡಾಗಿರುತ್ತೆ, ಹಾಗಾಗಿ ತರಿಯಾಗಿ ರುಬ್ಬಾರ್ದು. ಇದನ್ನು ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡೋಣ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗೇ ಬಂದಿದೆ, ತುಂಬ ನೈಸಾಗಿ ರುಬ್ಬಿದೆ ಕೂಡ, ಗ್ರೈಂಡಿಂಗ್ ಚೆನ್ನಾಗಾಗಿದೆ. ಈ ರೀತಿಯಾಗಿ ನೈಸಾಗಿದ್ದರೆ ಮಾತ್ರ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಂತರ ಈಗಾಗಲೇ ಬಸ್ತಿಟ್ಟುಕೊಂಡಿರ್ತಕ್ಕಂತಹ, ಸಪ್ರೇಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಸಾಂಬಾರಿನ ಈ ಒಂದು ತಿಳಿ ನೀರನ್ನು ನಾವು ಸ್ಟವ್ ಮೇಲೆ ಇಟ್ಟು ಕಾಯಿಸೋಣ. ನೋಡಿ, ಇದು ನಾವು ಕಾಳಿಂದ ಬೇರ್ಪಡಿಸಿರ್ತಕ್ಕಂತಹ ಸಾಂಬಾರಿನ ತಿಳಿಸಾರು. ಇದಕ್ಕೆ ನಾವು ರುಬ್ಬಿರುವ ಮಸಾಲೆಯನ್ನು ಈಗ ಸೇರಿಸ್ಕೋಬೇಕಾಗುತ್ತೆ. ಈಗ ಮಿಕ್ಸಿಯಲ್ಲಿ ರುಬ್ಬಿರ್ತಕ್ಕಂತಹ ಮಸಾಲ ಪದಾರ್ಥ ಎಲ್ಲವನ್ನು ಕೂಡ ಇದಕ್ಕೆ ಸೇರಿಸೋಣ. ಈ ರೀತಿಯಾಗಿ ಅದನ್ನು ಸೇರಿಸ್ತಾ ಹೋಗೋಣ. ಈ ಸಮಯದಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಈಗ ಮಿಕ್ಸಿಯಲ್ಲಿ ಉಳಿದಂತಹ ಮಸಾಲ ಪದಾರ್ಥನ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಈ ರೀತಿಯಾಗಿ ಸೇರಿಸೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸೌಟ್ ತಗೊಂಡು ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಮಧ್ಯಮ ಉರಿಯಲ್ಲಿ, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಇಟ್ಕೊಂಡು ಈ ರೀತಿ ಕಾಯಿಸೋಣ. ಸಾಂಬಾರಿಗೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ನಾವು ಕಾಳನ್ನು ಬೇಯಿಸಬೇಕಾದ್ರೆ, ಮೊಳಕೆ ಕಾಳನ್ನು ಬೇಯಿಸಬೇಕಾದ್ರೆ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕಿದ್ವಿ. ಹಾಗಾಗಿ ಈಗ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಇದಾದ ನಂತರ ನಾವು ಈಗಾಗಲೇ ನೆನೆಸಿಟ್ಟುಕೊಂಡಿರ್ತಕ್ಕಂತಹ ಹುಣಸೆಹಣ್ಣನ್ನು ಚೆನ್ನಾಗಿ ಅದನ್ನು ಕಿವುಚಿ ಅದರ ರಸವನ್ನು ಈಗ ಅದಕ್ಕೆ ಹಾಕೋಣ. ಈ ಒಂದು
ಹುಣಸೆಹಣ್ಣಿನ ರಸವನ್ನು ಕೊನೆಯಲ್ಲಿ ಹಾಕಬೇಕಾಗುತ್ತೆ. ಉಪ್ಪನ್ನು ಸೇರಿಸಿದ ನಂತರ ಕೊನೆಯಲ್ಲಿ ಹುಣಸೆಹಣ್ಣಿನ ರಸವನ್ನು, ಟಮರಿನ್ ಜ್ಯೂಸನ್ನು ನಾವು ಸೇರಿಸ್ಬೇಕಾಗುತ್ತೆ. ಈಗ ಇದು ಒಂದು ಕುದಿ ಬರೋವರೆಗೂ ನಾವು ಇದನ್ನು ಏನು ಮಾಡಬೇಕು, ಒಂದು ಮಧ್ಯಮ ಉರಿಯಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಕುದಿಸ್ಬೇಕಾಗುತ್ತೆ. ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಒಂದು ಮುಚ್ಚಳವನ್ನು ಮುಚ್ಚೋಣ. ಒಂದು ಚಿಕ್ಕ ಪ್ಲೇಟನ್ನು ಮುಚ್ಚೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ. ಬಸ್ಸಾರು ತಯಾರಾಗೋಯ್ತು. ಅತ್ಯಂತ ರುಚಿಕರವಾದಂತಹ, ಪ್ರಿಯವಾದಂತಹ ಸಾಂಬಾರು ಮೊಳಕೆ ಹುರುಳಿಕಾಳಿನ ಈ ಬಸ್ಸಾರು. ಈ ರೀತಿಯಾಗಿ ನೀವು ಮೊಳಕೆ ಹುರುಳಿಕಾಳಿನ ಬಸ್ಸಾರನ್ನು ತಯಾರಿಸಿದರೆ ಎಂಥವರು ಕೂಡ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ, ಊಟ ಮಾಡ್ತಾರೆ. ಅದರಲ್ಲಂತೂ ರಾಗಿ ಮುದ್ದೆಗಂತೂ ಅದ್ಭುತವಾದಂತಹ ಕಾಂಬಿನೇಷನ್ನು. ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಹಾಗೂ ಈ ಒಂದು ಸಾಂಬಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಸೊಗಸಾಗಿರುತ್ತೆ. ಅನ್ನ ಊಟ ಮಾಡೋರಿಗೆ ಚೆನ್ನಾಗಿರುತ್ತೆ, ಮುದ್ದೆ ಊಟ ಮಾಡೋರಿಗೂ ಸೂಪರಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ರೆಡಿಯಾಗೋಯ್ತು. ಈಗ ಇದನ್ನು ಸರ್ವ್ ಮಾಡೋಣ. ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಸಾಂಬಾರನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ. ನೋಡಿ, ಇದು ಪಲ್ಯ. ಕಾಳನ್ನು ಎತ್ತಿಟ್ಟಿದ್ವಲ್ಲ ನಾವು, ಅರ್ಧನ ಮಾತ್ರ ರುಬ್ಕೊಂಡಿದ್ವಿ, ಇನ್ನರ್ಧ ಈ ರೀತಿ ಸೈಡ್ ಡಿಶ್ ಆಗಿ ಪಲ್ಯದ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.